ನಗರದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಗಣಕಯಂತ್ರ ವಿಭಾಗದ ವತಿಯಿಂದ 2024-25ನೇ ಸಾಲಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಸಲಾಯಿತು. ಇದೇ ವೇಳೆ ನೃತ್ಯ, ಹಾಡು, ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಿಸುವ ಮೂಲಕ ಬೀಳ್ಕೊಡುಗೆಗೆ ಪ್ರಾಧ್ಯಾಪಕರು ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಸಹಪಾಠಿಗಳು ತಮ್ಮ ಕಾಲೇಜು ಅವಧಿಯ ನೆನಪುಗಳನ್ನು ಮೆಲುಕು ಹಾಕಿದರು. ಕಾರ್ಯಕ್ರಮದಲ್ಲಿ ವಿಭಾಗದ ಮುಖ್ಯಸ್ಥರಾದ ಚಂದ್ರಿಕಾ ಜೆ, ಹಿರಿಯ ಪ್ರಾಧ್ಯಾಪಕ ರಮೇಶ್ ಹಾಗೂ ನೀಲಕಂಠಪ್ಪ ಇತರರು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮುಂದಿನ ಹಾದಿ ಯಶಸ್ಸು ಕಾಣಲೆಂದು ಶುಭ ಹಾರೈಸಿದರು.
ತುಂಬಾ ಎಂಜಾಯ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ದ ಮೆಮೊರೀಸ್. ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮ ಭಾಷಣ ಅಗತ್ಯ ಇಲ್ಲ ಅಂತ ಅನ್ಕೊಂತೀನಿ. ಆದರೂ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ಕಾಲೇಜಿನ ಇತಿಹಾಸವನ್ನು ಮರುಕಳಿಸುವಂತೆ ಮಾಡಲಿಕ್ಕೆ ಈಗ ತಾನೇ ಹೇಳಿದಂಥ ನಮ್ಮ ಸ್ನೇಹಿತರ ಮಾತನ್ನು ಮತ್ತೆ ಮೆಲುಕು ಹಾಕ್ತೇನೆ. ನೀವು ನಿಮ್ಮ ಜೀವನದ ಗುರಿಯನ್ನು ಮುಟ್ಟಿದ್ದೀರಾ ಯಾರು, ಅವರು ಈ ಕಾಲೇಜಿನ ನಿಮ್ಮ ಸಹೋದರ ಸಹೋದರಿಯರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ನಿಮ್ಮ ಏನು ಈಗ ಹೋಗ್ತಿದ್ರ ಆ ಕಂಪ್ನಿಗಳ ಮುಖ್ಯಸ್ಥರುಗಳನ್ನು ಅಪ್ರೋಚ್ ಮಾಡಿ ಈಗ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿದರೆ ಅದು ದೊಡ್ಡ ಕೊಡುಗೆಯನ್ನು ನೀಡಿದಂತಾಗ್ತದೆ. ಅದೇ ರೀತಿ ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ನಿಮ್ಮ ಒಂದು ವಿದ್ಯಾರ್ಥಿ ಜೀವನದ ಒಂದು ದೊಡ್ಡ ಕೊಡುಗೆಯನ್ನು ನೀಡಿ ಹೊರ ಹೋಗ್ತಾ ಇದ್ದೀರಾ. ನಿಮಗೆ ಶುಭವಾಗಲಿ. ಈ ರಾಜ್ಯ ಮತ್ತು ದೇಶ ನಿಮ್ಮನ್ನು ಕೊಂಡಾಡೋ ರೀತಿಯಲ್ಲಿ ಕೆಲಸ ಮಾಡಿ, ಸಾಧನೆ ಮಾಡಿ, ಸಾಧಕರಾಗಿ ಮತ್ತೆ ಈ ಕಾಲೇಜಿಗೆ ಬಂದು ಉತ್ತಮ ಸಂದೇಶಗಳನ್ನು ನೀಡಿ ಅಂತಕ್ಕಂಥ ಮಾತನಾಡಿ ನನ್ನೊಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿವೃದ್ಧಿ ಯಾವ ಥರ ಆಗಬೇಕು, ಮುಂದೆ ಕಾಲೇಜ್ ಅಭಿವೃದ್ಧಿ ಆಗಬೇಕು, ಯಾವ ಥರ ಆಗಬೇಕು, ಯಾವ ಥರ ಅಪ್ಗ್ರೇಡ್ ಮಾಡ್ಕೋಬೇಕು ಅನ್ನೋದು ನೀವು ನಿಮ್ಮ ಫೀಡ್ಬ್ಯಾಕ್, ನಿಮ್ಮ ಸಜೆಷನ್ ಮೇಲೆ ಟುಡೇ ಜಸ್ಟ್ ಆನರಬಲ್ ಸೆಕ್ರೆಟರಿ ಅದಕ್ಕೋಸ್ಕರ ಐ ಹ್ಯಾವ್ ರಿಕ್ವೆಸ್ಟೆಡ್ ಇನ್ ಬಂದಿದ್ದಾರೆ. ನೀವು ಫೀಡ್ಬ್ಯಾಕನ್ನು ಹೆಸರಲ್ಲ ವಾಲಂಟ್ರಿಗೆ ಬಂದು ಫೀಡ್ಬ್ಯಾಕನ್ನು ಕೊಟ್ಟರೆ ನಮ್ಮ ಕಾಲೇಜ್ ಅಭಿವೃದ್ಧಿಗೆ, ಡಿಪಾರ್ಟ್ಮೆಂಟ್ ಅಭಿವೃದ್ಧಿಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ಲೇಸ್ಮೆಂಟ್ ಆಗಿರಲಿ, ನಿಮ್ಮ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಯಾವುದೇ ಆಗಿರಲಿ. ಓಕೆ, ನಾನೊಬ್ಬ ಸೀನಿಯರ್ ಪ್ರೊಫೆಸರ್ ಆಗಿ ನಿಮಗೆ ಪಾಠ ಮಾಡಿದ್ದೀನಿ. ಪಾಠ ಮಾಡೋಕ್ಕಿಂತ ಹೆಚ್ಚಾಗಿ ನಿಮಗೆ ಬುದ್ಧಿನ ಹೇಳಿದ್ದೀನಿ. ಯಾವ ಥರ ಜೀವನದಲ್ಲಿ ಯಾವ ಥರ ಇರಬೇಕು. ಪಾಠ ಮಾಡ್ತೀವಿ, ಎಕ್ಸಾಮ್ ಬರೀತೀರಿ, ಸರ್ಟಿಫಿಕೇಟ್ ತಗೋತೀರಿ. ಯಾರು ಬೇಕಾದ್ರೂ ಪಾಠ ಮಾಡ್ಬೋದು, ಯಾರು ಬೇಕಾದ್ರೂ ಸರ್ಟಿಫಿಕೇಟ್ ತಗೋಬೋದು ವಿತ್ ಗುಡ್ ಗ್ರೇಡ್ಸ್. ನೀವು ಬೆಸ್ಟ್ ಸಿಟಿಸನ್ ಆಗೋದು ಯಾವ ಥರ, ನಮ್ಮ ತನವನ್ನು ನಾವು, ನಮ್ಮ ಫ್ಯಾಮಿಲಿನ ಯಾವ ಥರ ನೀವು ಇಟ್ಕೋಬೇಕು ಅದನ್ನು ಮೊದಲು ಕಲೀರಿ ನೀವು. ಓಕೆ, ಅದು ಆಟೋಮೆಟಿಕಲಿ ಯಾವ ಥರ ನಾವು ಹೆಂಗಿರ್ಬೇಕು, ಯುನಿಕ್ ಆಗಿ ಹೆಂಗಿರ್ಬೇಕು ಅಂತ ಕಲ್ತ್ಕೊಂಡ್ರೆ, ನಾನು ಹೆಂಗಿರ್ಬೇಕು ಅಂತ ಕಲ್ತ್ಕೊಂಡ್ರೆ ಅದ್ರ ಆಟೋಮೆಟಿಕ್ ಆಗಿ ನೀವು ನಿಮ್ಮ ಒಂದು ಟಾರ್ಗೆಟ್ಗೆ ರೀಚ್ ಆದೇ ಆಯ್ತು. ಅದು ತೋರಿಸ್ತದೆ ದೇವರು. ನನ್ನ ನಿಜ ಜೀವನವನ್ನ ಎಷ್ಟೋ ಸಲ ಬಿಚ್ಚ ಮನಸ್ಸಿನಿಂದ ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೀನಿ. ನಾನು ಒನ್ ಆಫ್ ದಿ ಸ್ಟ್ರಗಲ್ ಮ್ಯಾನ್, ಅನಾಮಿಕ ನನ್ನೊಬ್ಬ ಹೇಳ್ತೀನಿ. ನನ್ನ ಜೀವನದ ಲೈಫ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎ ಸೆಕ್ಷನ್ ಜಾಸ್ತಿ ಅನ್ನಿಸ್ತಿದೆ. Cloud computing for D section, yes, and also we can get the C section also. ನಾನು ಯಾವಾಗಲೂ ನನ್ನ ಸ್ಟೇಕ್ ಹೋಲ್ಡರ್ಸ್, ನನ್ನ ಸ್ಟೂಡೆಂಟ್ಸ್ ಮುಗಿಯುವವರೆಗೆ ನಿಮಗೆ ದಾರಿ ತೋರಿಸುವಾಗೆ ನನ್ನ ಸ್ಟೂಡೆಂಟ್ಸ್, ನೀವು ಯಾವ ಥರ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರ ಗೊತ್ತಿಲ್ಲ. ಗುರುವಾಗಿ, ಫ್ರೆಂಡ್ ಆಗಿ, ಇಲ್ಲ ಒಂದು ನಿಮ್ಮ ಜೊತೆ ಒಬ್ಬ ಎಕ್ಸೆಟ್ರಾ ಬಟ್ ಎಲ್ಲ ತಾವು ನಾವು ಬುದ್ಧಿ ಕಲಿಯೋದಿದೆ. ಯಾರನ್ನೂ ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ನಾ ಎಕ್ಸೆಟ್ರಾ ಅಂದಲ್ಲ, ಅದರಲ್ಲೇ ಗೊತ್ತಾಗ್ತದೆ. ಪ್ರತಿಯೊಬ್ಬ ಮನುಷ್ಯನಿಂದ ನಾವು ಬುದ್ಧಿ ಕಲಿಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯನು ಅವನದೇ ಆದಂಥ ಸ್ಕಿಲ್ ಇರ್ತದೆ. ಅದನ್ನ ಸರ್ ಹೇಳಿದ್ರು, ಮತ್ತೆ ನಿಮ್ಮ ಸ್ಟೂಡೆಂಟ್, ನಿಮ್ಮ ಕ್ಲಾಸ್ಮೇಟ್ ಹೇಳಿದ್ರು, ಅದನ್ನ ಶೇರ್ ಮಾಡ್ಕೋಬೇಕು. ಯಾವುದೇ ಆಗಲಿ, ಒಬ್ಬನಿಗೆ ನೀವು ಕರ್ಕೊಂಡು ಹೋಗೋದನ್ನ ತುಳಿಯೋದನ್ನ ನೋಡ್ಬಾರ್ದು. ಅವ್ನಿಗೆ ಹೆಲ್ಪ್ ಮಾಡೋದು, ಅವ್ನಿಗೆ ಮಾರ್ಗದರ್ಶನ ಮಾಡೋದಿದೆಯಲ್ಲ,
ಅದರಂಥ ಶ್ರೇಷ್ಠವಾದಂಥ ಜೀವನ ಯಾವುದಲ್ಲ. ಸೊ ಇಷ್ಟು ಹೇಳಕ್ಕೆ ಇದು ಕ್ಲಾಸ್ ರೂಮ್ ಅಲ್ಲ ಜಾಸ್ತಿ ಮಾತಾಡೋಕ್ಕೆ. ಇನ್ನೂ ಬೇರೆ ಬೇರೆ ಅಪ್ರೋಚ್ಗಳು ಇರ್ತವೆ, ಇನ್ನೂ ಸನ್ನಿವೇಶಗಳು ಮುಂದೆ ಬರ್ತದೆ ಅಂತ ತಿಳ್ಕೊತೀನಿ. ಕೆಲವರು ಬರ್ತಾ ಇರ್ತಾರೆ, ಇಂಡಿವಿಜುವಲ್ ಆಗಿ ಬರ್ತಾರೆ, ಸರ್ ಇಂಟರ್ನ್ಶಿಪ್ ಈ ಥರ ಆಯಿತು ಆ ಥರ ಆಯಿತು ಅಂತ. ನಾನು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾ ಇರ್ತೀನಿ. ನೀವು ಅಲ್ಟಿಮೇಟ್ಲಿ ಏನು ಸ್ಕಿಲ್ನ ಡೆವಲಪ್ ಮಾಡ್ಕೊತೀರಿ ಅದೇ ಉಳ್ಕೊಳ್ಳೋದು ನಿಮ್ಮ ಲೈಫ್. ನೀವು ಏನು ಕಲಿತೀರಿ, ಒಳ್ಳೇದು ಕಲಿತೀರೋ ಕೆಟ್ಟದ್ದು ಕಲಿತೀರೋ ಅದು ಕ್ಯಾರಿ ಅದೇ ಆಗುತ್ತೆ ಥ್ರೂಔಟ್ ಯುವರ್ ಲೈಫ್. ಆ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ಅಷ್ಟೇ. ದಟ್ಸ್ ಇನಫ್. ಡಿಗ್ರಿ ಯಾರು ಬೇಕಾದ್ರೂ ತಗೋಬೋದು ಅಂತ ಹೇಳಿದ್ದೀನಿ. ಯಾರು ಬೇಕಾದ್ರೂ ಎಷ್ಟು ತಗೋಬೋದು, DA ತಗೋಬೋದು, ಓಕೆ 10 ಇಯರ್ಸ್ ತಗೋಬೋದು ಪಾಸ್ ಮಾಡೋಕ್ಕೆ. ಬಟ್ ಒಂದು ಮಾಡಲ್ ಆಗಿ ಬದುಕ್ತಿರಲ್ಲ, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಬದುಕ್ತಿರಲ್ಲ, ಅದು ನಿಜವಾದ ಜೀವನ. ಸೊ college, yeah, I couldn't complain about the college. So there might be here and there might be flaws, but about the placements and all those things, they have helped us a lot. Coming to the placemates, so many of us have not placed yet, but I'm sure that we will also be, all of us will be placed. And there were many programs, initiative programs. Our HOD ma'am, she would be ready always, so that we can enhance our skills. They were right with us from initial moment of our life. And I also would, in this special moment, I also would like to take Ramesh's name. So he was the guide for our main project. Initially, I was the one who was separated. There were his people, and I was the one from B section. And he also took cloud computing. So to say, he might seem strict, but deep down he has a very kind heart and he has a very kid-like smile. And apart from, he's a genius, I can't say a word. But apart from teaching, he would also help us tell how to lead a life. And he gave so many inspiration speeches. And when we were low, he used to lift us and used to say, "Don't lose hope. We should be trying. Don't worry." And I could remember Shruti ma'am. All of the teachers had met for Shruti ma'am. She was very, very strict. And at the same time, to our class, they were so mischievous, and ma'am would be she was scolding every time, and she, tumba seskondu ನಮ್ಮ ಕ್ಲಾಸ್ ಅವರನ್ನ at the same time ತುಂಬಾ seskondu, and I know all time favorite ಎಲ್ಲರಿಗೂ. And placements almost ಎಲ್ಲರಿಗೂ ಆಗೇ ಆಗುತ್ತೆ ಅನ್ಕೊಂಡಿದ್ದೀನಿ. ಬಟ್ ಕಾಲೇಜಿಗೆ ಅಂತ ಬಂದರೆ ನಾನು ತುಂಬ ಕಾಲೇಜ್ ಯೋಚನೆ ಮಾಡಿದ್ದೆ. ಫಸ್ಟು ಈ ಕಾಲೇಜು ಯಾಕೆ ಅಂತ ಬಂದರೆ
program here. ತುಂಬಾ initiatives ತಗೊಂಡಿದ್ದಾರೆ. I'm so lucky and I'm so proudful that I have been studied in college. And as well as the polls you guys reacted A section boys. Thank you for that, for those. And I would like to thank Shobha ma'am for guiding the A section very smoothly and handling it. I know she was very strict initially. Thank you so much for sending me here. ಫಸ್ಟ್ ನಾನು ಟೀಚರ್ಸಿಗೆ ಹೇಳೋದು ನಮ್ಮ ಸೆಕ್ಷನ್ನ ಕರ್ಕೊಂಡು ಪಾಠ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಒಂದೇ ಒಂದು ಡೈಲಾಗು, ಬೆಂಗಳೂರು ಮಂಗಳೂರು ಕೋಲಾರ ಸಿ ಸೆಕ್ಷನ್ ಬಂಗಾರ. ಭವಿಷ್ಯ